Hello everybody, welcome to second PUC Accountancy Remedial Classes. I am Mr. Vikas Mitke here, lecturer at KLE's MPPU College, Raibag. So my dear students, last class ಅಲ್ಲಿ ನಾವು ಎಕ್ಸಿಕ್ಯೂಟಿವ್ಸ್ ಅಕೌಂಟ್ ಅನ್ನು ಬಿಡಿಸ್ತಾ ಇದ್ದೀವಿ. ಎಕ್ಸಿಕ್ಯೂಟಿವ್ಸ್ ಅಕೌಂಟಲ್ಲಿ ಪ್ರಾಬ್ಲಮ್ ನಂಬರ್ 2 ಅನ್ನು ನಾನು ಬಿಡಿಸಿದ್ದೀನಿ. ನಿಮ್ಮ ಕ್ವಶನ್ ಬ್ಯಾಂಕ್ನಲ್ಲಿ ಇರುವಂಥ ಪ್ರಾಬ್ಲಮ್ ನಂಬರ್ 2 ಅನ್ನು ನಾನು ಬಿಡಿಸಿದ್ದೀನಿ. ಸೊ ಪ್ರಾಬ್ಲಮ್ ನಂಬರ್ 2 ಅಲ್ಲಿ ಯಾವ ರೀತಿ ಎಕ್ಸಿಕ್ಯೂಟಿವ್ಸ್ ಅಕೌಂಟ್ ನಾವು ಬಿಡಿಸಿದ್ದೀವಿ ಅಂದರೆ ಗುಡ್ವಿಲ್ ಅನ್ನು ಅವ್ರು ನಮಗೆ ಕೊಟ್ಟಿಲ್ಲ, ಬಟ್ ಅದರ ಬದಲಾಗಿ ಪ್ರಾಫಿಟ್ಸನ್ನು ಕೊಟ್ಟಿದ್ದರು. ನಾವೇನು ಮಾಡ್ತೀವಿ, ಆವ್ರೇಜ್ ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಆಮೇಲೆ ಗುಡ್ವಿಲ್ ಅನ್ನು ಫೈಂಡ್ ಮಾಡ್ತೀವಿ. ಸೊ ಅದೇ ರೀತಿಯಾದ ಮತ್ತೊಂದು ಪ್ರಾಬ್ಲಮನ್ನು ನಾವು ಈಗ ಸಾಲ್ವ್ ಮಾಡೋಣ. ಸೊ ಪ್ರಾಬ್ಲಮ್ ನಂಬರ್ 1 ನಿಮ್ಮ ಒಂದು ಕ್ವಶನ್ ಬ್ಯಾಂಕ್ನಲ್ಲಿರುವಂಥ ಪೇಜ್ ನಂಬರ್ 60 ಓಪನ್ ಮಾಡಿರಿ. ಕ್ವಶನ್ ನಂಬರ್ 1 ವಿಡಿಯೋನ ಪೌಸ್ ಮಾಡಿಕೊಂಡು ಕ್ವಶನ್ ಬ್ಯಾಂಕ್ ತೊಗೊಂಡ್ಬರ್ರಿ, ಆಮೇಲೆ ನಿಮ್ಮ ರೆಮಿಡಿಯಲ್ ನೋಟ್ಬುಕ್ ತೊಗೊಂಡ್ಬರ್ರಿ, ಪೇಜ್ ನಂಬರ್ 16 ತೆಗಿರಿ, ಕ್ವಶನ್ ನಂಬರ್ 1 ಅನ್ನು ನೋಡಿರಿ. ಸೊ ಕ್ವಶನ್ ನಂಬರ್ 1 ಅನ್ನು ಓದ್ತೀನಿ ನಾನೀಗ. ರಮೇಶ್, ಪ್ರಕಾಶ್ ಆ್ಯಂಡ್ ಸುರೇಶ್ were partners in a firm sharing profits and losses in the ratio of 5:3:2. ಇಲ್ಲಿ ರಮೇಶ್, ಪ್ರಕಾಶ್ ಆ್ಯಂಡ್ ಸುರೇಶ್ ಅನ್ನೋ 3 ಜನ ಪಾರ್ಟ್ನರ್ಸ್ ಇದ್ದರು. ಯಾವ ಒಂದು ಶೇರ್ ಮೇಲೆ, ಯಾವ ಒಂದು ರೇಷಿಯೋ ಮೇಲೆ ಅವರು ಪ್ರಾಫಿಟ್ಸನ್ನು ಶೇರ್ ಮಾಡ್ಕೋತಾ ಇದ್ದಾರೆ, 5:3:2 ಅಂತ. ಸೊ ಆನ್ 31st March 2017 ದೇರ್ ಬ್ಯಾಲೆನ್ಸ್ ಶೀಟ್ ವಾಸ್ ಆ್ಯಸ್ ಅಂಡರ್. ಅವರ ಬ್ಯಾಲೆನ್ಸ್ ಶೀಟನ್ನು ಕೊಟ್ಟಿದ್ದರು. ಆ ಬ್ಯಾಲೆನ್ಸ್ ಶೀಟನ್ನು ಬಿಡ್ರಿ, ನೆಕ್ಸ್ಟ್ ಲೈನ್ ನೋಡಿರಿ ಕೆಳಗಡೆ, ಬ್ಯಾಲೆನ್ಸ್ ಶೀಟ್ ಕೆಳಗಡೆ ಯಾರು ಸಾಯ್ತಾರೆ ಇಲ್ಲಿ, ರಮೇಶ್ ಡೈಡ್. ಯಾವ ಪಾರ್ಟ್ನರ್ ತೀರ್ಕೋತಾರೆ ಇಲ್ಲಿ, ರಮೇಶ್ ಡೈಡ್ ಆನ್ 30th September 2017. ರಮೇಶ್ ಅನ್ನೋ ಒಬ್ಬ ಪಾಲುದಾರ 30ನೇ ಸೆಪ್ಟೆಂಬರ್ 2017 ಏನಾಗ್ತಾನಂದ್ರೆ ತೀರ್ಕೊಂಡಿರ್ತಾನೆ. ಸೊ ಈ ಡೇಟ್ ನಮ್ಗೆ ಯಾಕೆ ಕೊಟ್ಟಿದ್ದಾರೆ ಅಂದರೆ, ಈ ಡೇಟ್ ಬಹಳ ಇಂಪಾರ್ಟೆಂಟ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ನೀವು ಕೊಡಬೇಕಾದ್ರೆ ಮಂತ್ಸ್ಗಳನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ. ಆಮೇಲೆ P&L ಸಸ್ಪೆನ್ಸ್ ಅಕೌಂಟ್ ಅಂತ ಹೇಳ್ತೀವಿ ನಾವು. ಅಂದರೆ ಆ ಒಂದು ರಮೇಶ್ಗೆ ಬರುವಂಥ ಪ್ರಾಫಿಟನ್ನು ನೀವು ಕೊಡಬೇಕಾದ್ರೆ ಮಂತ್ಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಆ ಒಂದು ಕಾರಣಕ್ಕಾಗಿ ಈ ಡೇಟ್ ಬಹಳ ಇಂಪಾರ್ಟೆಂಟ್. ಇದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ, ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಎಂಡಿಂಗ್ ಡೇಟ್ ನೋಡಿರಿ. ಬ್ಯಾಲೆನ್ಸ್ ಶೀಟ್ ಎಂಡ್ ಆಗುವಂಥ ಡೇಟ್ ಯಾವಾಗ, 31/3/2017. 3ನೇ ತಿಂಗಳಿಗೆ ನಿಮ್ಮ ಬ್ಯಾಲೆನ್ಸ್ ಶೀಟ್ ಮುಗೀತು, ಕರೆಕ್ಟ್. ಸೊ ಅದ್ರ ಮುಂದಿಂದ ನೀವೇನು ಮಾಡಬೇಕು, ಕೌಂಟ್ ಮಾಡಿರಿ. 4, 5, 6, 7, 8, 9. ಸೆಪ್ಟೆಂಬರ್ ಅಂದರೆ ಯಾವುದು, 9. ಸೊ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಎಷ್ಟು ತಿಂಗಳಾಗ್ತದೆ, 6 ತಿಂಗಳಾಗ್ತದೆ, ಕರೆಕ್ಟ್. ಸೊ 6/12 ಅಂತ ಮಂತ್ಸನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಇಂಟ್ರೆಸ್ಟ್ ಡ್ರಾಯಿಂಗ್ಸ್ ಮತ್ತು P&L ಸಸ್ಪೆನ್ಸ್ ಅಕೌಂಟ್ನಲ್ಲಿ. ನೆಕ್ಸ್ಟ್, ಇಟ್ ವಾಸ್ ಅಗ್ರೀಡ್ ಬಿಟ್ವೀನ್ ಎಸ್ ಎಕ್ಸಿಕ್ಯೂಟರ್ಸ್ ಆ್ಯಂಡ್ ದಿ ಸರ್ವೈವಿಂಗ್ ಪಾರ್ಟ್ನರ್ಸ್. ಸರ್ವೈವಿಂಗ್ ಪಾರ್ಟ್ನರ್ಸ್ ಅಂದರೆ ಯಾರು, ಉಳಿದಂಥ ಪಾರ್ಟ್ನರ್ಸ್ ರಮೇಶ್, ಪ್ರಕಾಶ್ ಮತ್ತು ಸುರೇಶ್. ರಮೇಶ್ ತಿರ್ಕೊಂಡನು. ಸೊ ಉಳಿದಂಥ ಪಾರ್ಟ್ನರ್ಸ್ ಯಾರು, ಪ್ರಕಾಶ್ ಮತ್ತು ಸುರೇಶ್. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಎ ನೋಡ್ರಿ. ಗುಡ್ ವಿಲ್ ಟು ಬಿ ವ್ಯಾಲ್ಯೂಡ್ ಅಟ್ 2.5 years ಪರ್ಚೇಸ್ ಆಫ್ ಆವ್ರೇಜ್ ಪ್ರಾಫಿಟ್ಸ್ ಆಫ್ ದಿ ಪ್ರೀವಿಯಸ್ 4 years. ಗುಡ್ವಿಲ್ಲನ್ನು ಯಾವ ರೀತಿ ನಾವು ವ್ಯಾಲ್ಯೂ ಮಾಡಬೇಕು, 2.5 years ಪರ್ಚೇಸ್ ಅಂದರೆ 2.5. ಗುಡ್ವಿಲ್ನ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಒಂದು ಫಾರ್ಮುಲಾನ ಹೇಳಿದ್ದೀನಿ ನಿಮಗೆ, ಆವ್ರೇಜ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ಸ್ ಆಫ್ ಪರ್ಚೇಸ್ ಅಂತ. ಆವ್ರೇಜ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ಸ್ ಆಫ್ ಪರ್ಚೇಸ್. ಸೊ ನಂಬರ್ ಆಫ್ ಇಯರ್ಸ್ ಆಫ್ ಪರ್ಚೇಸ್ ಈ ಒಂದು ಕ್ವಶನಲ್ಲಿ ಎಷ್ಟಾಗ್ತದೆ, 2.5. 2.5 ಅಂದರೆ ಏನು ಬರೀಬೇಕು, 2.5 ಅಂತ ಬರೀಬೇಕು. ನೆಕ್ಸ್ಟ್, ಆಫ್ 4 years ಪ್ರಾಫಿಟ್ ಅಂತ, ಲಾಸ್ಟ್ 4 years ಪ್ರಾಫಿಟನ್ನು ಕೊಟ್ಟಿದ್ದಾರೆ ನಿಮಗೆ. ಲಾಸ್ಟ್ 4 years ಪ್ರಾಫಿಟನ್ನು ಕೊಟ್ಟಿದ್ದಾರೆ. ನೀವೇನು ಮಾಡಬೇಕು, ಆವ್ರೇಜ್ ಪ್ರಾಫಿಟನ್ನು ಕಂಡುಹಿಡಿಬೇಕು. ಏನು, ಆವ್ರೇಜ್ ಪ್ರಾಫಿಟನ್ನು ಕಂಡುಹಿಡಿಬೇಕಾಗ್ತದೆ. ಸೊ ಆವ್ರೇಜ್ ಪ್ರಾಫಿಟನ್ನು ಕಂಡುಹಿಡಿದು ಆಮೇಲೆ ಅದನ್ನು ಮಲ್ಟಿಪ್ಲೈ ಮಾಡ್ಕೋಬೇಕು. 2.5 ಅದನ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಗುಡ್ ವಿಲ್ ಸಿಗ್ತದೆ, ಕರೆಕ್ಟಾ. ಆಮೇಲೆ ಆ ಗುಡ್ ವಿಲ್ ಯಾರ ಸಂಬಂಧ ಬರ್ತದೆ, ಇಡೀ ಫರ್ಮ್ಗೆ. ನಮಗೆ ಯಾರ ಗುಡ್ ವಿಲ್ ಬೇಕು, ತೀರ್ಕೊಂಡಂಥ ಪಾರ್ಟ್ನರ್ ಶೇರ್ ಆಫ್ ಗುಡ್ ವಿಲ್ ಮಾತ್ರ ಬೇಕು. ಸೊ ರಮೇಶನ ಗುಡ್ ವಿಲ್ಲನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈಗ ರಮೇಶನ ಗುಡ್ ವಿಲ್ ಕ್ಯಾಲ್ಕುಲೇಟ್ ಮಾಡಿದ ನಂತರ ರಮೇಶ್ಗೆ ಆ ಗುಡ್ ವಿಲ್ ಯಾರು ಕೊಡಬೇಕು, ಪ್ರಕಾಶ್ ಮತ್ತು ಸುರೇಶ್ ಕೊಡಬೇಕು. ಸೊ ಪ್ರಕಾಶ್ ಮತ್ತು ಸುರೇಶ್ ಆ ಗುಡ್ ವಿಲ್ಲನ್ನು ಯಾವ ರೇಷಿಯೋ ಮೇಲೆ ಕೊಡಬೇಕು, ಗೇನ್ ರೇಷಿಯೋ ಮೇಲೆ ಕೊಡಬೇಕು, ಕರೆಕ್ಟಾ. ಸೊ ಅದನ್ನೆಲ್ಲ ವರ್ಕಿಂಗ್ ನೋಟ್ಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡೋಣ, ತಿಳಿತಾ. ಸೊ ಡೈರೆಕ್ಟ್ ಪ್ರಾಬ್ಲಮನ್ನು ಸ್ಟಾರ್ಟ್ ಮಾಡಿರಿ. ಅಡ್ಜಸ್ಟ್ಮೆಂಟ್ B, C, D ಆಮೇಲೆ ಮಾಡೋಣ. ಸೊ ಫಸ್ಟ್ ಏನು ಮಾಡೋಣ ಅಂದರೆ ವರ್ಕಿಂಗ್ ನೋಟ್ಸನ್ನು ಮಾಡಬೇಕು ನಾವು. ಅಡ್ಜಸ್ಟ್ಮೆಂಟ್ ಎಗೆ ಸಂಬಂಧಪಟ್ಟಂತೆ ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್ ಮೇಲೆ ವರ್ಕಿಂಗ್ ನೋಟ್ಸನ್ನು ಮಾಡಬೇಕು. ಸೊ ವರ್ಕಿಂಗ್ ನೋಟ್ ನಂಬರ್ 1, ವರ್ಕಿಂಗ್ ನೋಟ್ ನಂಬರ್ 1 ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್ ಅಂತ. ವರ್ಕಿಂಗ್ ನೋಟ್ ನಂಬರ್ 1 ಏನು ಬರ್ತದೆ, ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್. ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್. ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್ ಮಾಡಬೇಕಾದ್ರೆ ಫಾರ್ಮುಲಾ ಏನು ಕೊಟ್ಟಿದ್ದೀನಿ ನಾನು ನಿಮಗೆ, ಗುಡ್ ವಿಲ್ ಈಸ್ ಈಕ್ವಲ್ ಟು ಆವ್ರೇಜ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ಸ್ ಆಫ್ ಪರ್ಚೇಸ್ ಅಂತ. ನಂಬರ್ ಆಫ್ ಇಯರ್ಸ್ ಆಫ್
ಪರ್ಚೇಸ್ ಕರೆಕ್ಟಾ. ಈಗ ಆವ್ರೇಜ್ ಪ್ರಾಫಿಟ್ ನಮ್ಮ ಕಡೆ ಇಲ್ಲ, ನಂಬರ್ ಆಫ್ ಇಯರ್ಸ್ ಆಫ್ ಪರ್ಚೇಸ್ ನಮ್ಮ ಕಡೆ ಅದ 2.5 ಅಂತ. ಸೊ ಫಸ್ಟ್ ಏನು ಮಾಡ್ಬೇಕು ನೀವೀಗ ಆವ್ರೇಜ್ ಪ್ರಾಫಿಟನ್ನು ಫೈಂಡ್ ಮಾಡಬೇಕು. ಸೊ ಆವ್ರೇಜ್ ಪ್ರಾಫಿಟನ್ನು ಫೈಂಡ್ ಮಾಡಿರಿ. ಈಗ ಆವ್ರೇಜ್ ಪ್ರಾಫಿಟನ್ನು ಫೈಂಡ್ ಮಾಡಬೇಕಂದ್ರೆ ಏನು ಮಾಡಬೇಕು, ಟೋಟಲ್ ಪ್ರಾಫಿಟ್ ಲಾಸ್ಟ್ 4 ಇಯರ್ಸ್ ಏನು ಪ್ರಾಫಿಟ್ ಕೊಟ್ಟಿದ್ದಾರಲ್ಲ ಅವರೆಲ್ಲ ಟೋಟಲ್ ಮಾಡಬೇಕು. ಸೊ ಲಾಸ್ಟ್ 4 ಇಯರ್ಸ್ ಪ್ರಾಫಿಟನ್ನು ನೋಡಿರಿ. ಫಸ್ಟ್ ಏನು ಕೊಟ್ಟಿದ್ದಾರೆ 2013-14 ಎಷ್ಟದ 12,000. ಸೊ 12,000 ಪ್ಲಸ್ ಏನು ಮಾಡಬೇಕು 20,000. ನೆಕ್ಸ್ಟ್ ಇಯರ್ ಪ್ರಾಫಿಟ್ 20,000 ಅಗೇನ್. ಮತ್ತು ಯಾವ ಪ್ರಾಫಿಟ್ ಅದ 13-14 ಆಯಿತಾ, 14-15 ಆಯಿತು, 15-16 ಆಯ್ತದ 13,000 ಕರೆಕ್ಟಾ. ಅಗೇನ್ ಪ್ಲಸ್ 16-17 ಎಷ್ಟದ ನೋಡಿರಿ 15,000. 16-17 ಪ್ರಾಫಿಟ್ ಎಷ್ಟದ 15,000. ಸೊ ಅದನ್ನು ಕೂಡ ಪ್ಲಸ್ ಮಾಡ್ಕೊರಿ 15,000. ಈಗ ಡಿವೈಡೆಡ್ ಬೈ ಏನನ್ನು ನಾವು ಡಿವೈಡ್ ಮಾಡಬೇಕಾಗ್ತದೆ ಇಲ್ಲಿ, ಡಿವೈಡೆಡ್ ಬೈ 4 ಮಾಡಬೇಕು. ಯಾಕೆ 4 ಮಾಡಬೇಕು ಇಲ್ಲಿ ನೋಡಿರಿ, ಇದು 1 2 3 4 ಎಷ್ಟು ಇಯರ್ ಪ್ರಾಫಿಟ್ಸ್ ಕೊಡಿದ್ದಾರೆ ನಮಗವರು 4 ಇಯರ್ಸ್. ಸೊ 1 2 3 4 ಇಯರ್ಸ್ ಪ್ರಾಫಿಟನ್ನು ಮಾಡಬೇಕು ನೀವು. ಸೊ ಡಿವೈಡೆಡ್ ಬೈ 4. ಸೊ ಈಗ ಕ್ಯಾಲ್ಕುಲೇಟರ್ ಯೂಸ್ ಮಾಡಿರಿ, ಇದನ್ನು ಪ್ಲಸ್ ಮಾಡ್ಕೊತ ಹೋಗ್ರಿ. 12,000 ಪ್ಲಸ್ 20 32 ಪ್ಲಸ್ 13 45 ಪ್ಲಸ್ 15,000 60,000 ಕರೆಕ್ಟಾ. ಎಷ್ಟು ಬರ್ತದೆ 60,000 ಬರ್ತದೆ. ಸೊ ಏನು ಮಾಡಿರಿ ಇಲ್ಲಿ 60,000 ಅಂತ ಬರೀರಿ ಡಿವೈಡೆಡ್ ಬೈ 4. 60,000 ಡಿವೈಡೆಡ್ ಬೈ 4 ಮಾಡಿ ನೋಡ್ರಿ ಎಷ್ಟಾಗ್ತದೆ 15,000 ಬರ್ತದೆ. ಎಷ್ಟು 15,000 ಕರೆಕ್ಟಾ. ಸೊ ಈ 15,000 ಏನು ಗುಡ್ ವಿಲ್ ಅಲ್ಲ, ಈ 15,000 ನಿಮ್ಮ ಗುಡ್ ವಿಲ್ ಅಲ್ಲ, ಈ 15,000 ಏನು ಆವ್ರೇಜ್ ಪ್ರಾಫಿಟ್. ಸೊ ನಾವೀಗ ಏನು ಫೈಂಡ್ ಮಾಡಬೇಕು, ಗುಡ್ ವಿಲ್ಲನ್ನು ಫೈಂಡ್ ಮಾಡಬೇಕು. ಸೊ ಗುಡ್ ವಿಲ್ ಈಸ್ ಈಕ್ವಲ್ಸ್ ಟು ಆವ್ರೇಜ್ ಪ್ರಾಫಿಟ್ ಎಷ್ಟದ 15,000 ಇಂಟು ನಂಬರ್ ಆಫ್ ಇಯರ್ಸ್ ಆಫ್ ಪರ್ಚೇಸ್. ನಿಮ್ಮ ಕ್ವಶನಲ್ಲಿ ಕೊಟ್ಟಿದ್ದಾರೆ 2.5 ಅಂತ. ಸೊ ಏನು ಮಾಡಿರಿ 2.5. ಸೊ ಕ್ಯಾಲ್ಕುಲೇಟರಲ್ಲೇ ಯೂಸ್ ಮಾಡಿ ನೋಡಿರಿ 15,000 ಇಂಟು 2.5 ಎಷ್ಟು ಬರ್ತದೆ ನೋಡಿರಿ 37,500 ಬರ್ತದೆ. ಎಷ್ಟು 37,500. ಸೊ ಈ 37,500 ಏನು ಗುಡ್ ವಿಲ್, ಈ 37,500 ಏನೋ ಗುಡ್ ವಿಲ್. ಬಟ್ ಈ ಗುಡ್ ವಿಲ್ ಯಾರಿಗೆ ಸಂಬಂಧ ಬರ್ತದ, ರಮೇಶ್ ಪ್ರಕಾಶ್ ಆಮೇಲೆ ಮತ್ತೊಬ್ಬ ಪಾರ್ಟ್ನರ್ ಯಾರಿಲ್ಲಿ ರಮೇಶ್ ಪ್ರಕಾಶ್ ಮತ್ತು ಸುರೇಶ್. ಸೊ ಈ ಒಂದು 37,500 ರಮೇಶ್ ಪ್ರಕಾಶ್ ಸುರೇಶ್ 3 ಜನಕ್ಕೆ ಸಂಬಂಧ ಬರ್ತದೆ. ಬಟ್ ನಮಗಿಲ್ಲಿ ಏನು ಬೇಕಂದ್ರೆ ಕೇವಲ ರಮೇಶ್ಗೆ ಮಾತ್ರ ಬರುವಂಥ ಗುಡ್ ವಿಲ್ ನಮಗೆ ಬೇಕು, ಕೇವಲ ರಮೇಶ್ಗೆ ಬರುವಂಥ ಗುಡ್ ವಿಲ್ ಮಾತ್ರ ಬೇಕು ಕರೆಕ್ಟಾ. ಸೊ ವರ್ಕಿಂಗ್ ನೋಟ್ ನಂಬರ್ 2 ಅನ್ನು ಮಾಡಬೇಕು. ನೀವೀಗ ಏನು ಮಾಡಬೇಕು, ವರ್ಕಿಂಗ್ ನೋಟ್ ನಂಬರ್ 2 ನಾವು ಏನು ಮಾಡ್ಕೋಬೇಕಂದ್ರೆ ರಮೇಶ್ ಶೇರ್ ಆಫ್ ಗುಡ್ ವಿಲ್ ಅಂತ, ರಮೇಶ್ ಶೇರ್ ಆಫ್ ಗುಡ್ ವಿಲ್ಲನ್ನು ಮಾಡ್ಕೋಬೇಕು. ಸೊ ಇದನ್ನು ಅಳಿಸ್ತೀನಿ ನಾನು. ಕರೆಕ್ಟಾ. ಸೊ ವರ್ಕಿಂಗ್ ನೋಟ್ ನಂಬರ್ 2 ಏನು ಮಾಡಬೇಕು, ಕ್ಯಾಲ್ಕುಲೇಷನ್ ಆಫ್ ರಮೇಶ್ ಶೇರ್ ಆಫ್ ಗುಡ್ ವಿಲ್. ಸೊ ರಮೇಶ್ ಶೇರ್ ಆಫ್ ಗುಡ್ ವಿಲ್. ಸೊ ಈ ನಮ್ಮ ಒಂದು ಸಂಸ್ಥೆಯ ಗುಡ್ ವಿಲ್ ಎಷ್ಟದ 37,500 ಕರೆಕ್ಟಾ. ರಮೇಶ್ ಶೇರ್ ಹೆಂಗೆ ಫೈನ್ ಮಾಡ್ತೀರಿ, ಓಲ್ಡ್ ರೇಷಿಯೋ ಕೊಟ್ಟಿರ್ತಾರೆ. ನಿಮ್ಮ ಒಂದು ಕ್ವಶನಲ್ಲಿ ಓಲ್ಡ್ ರೇಷಿಯೋ ಕೊಟ್ಟಾರೆ, ಅಂದರೆ ಅವರು ಶೇರ್ ಮಾಡ್ಕೊರೋಂಥ ಶೇರ್ ಒಂದು ಅವರು ಶೇರ್ ಮಾಡ್ಕೋತಿರೋಂಥ ಒಂದು ರೇಷಿಯೋ ಎಷ್ಟದ 5:3:2 ಅದ, 5:3:2. ಸೊ ಈ 5:3:2 ಅಲ್ಲಿ ರಮೇಶ್ ಎಲ್ಲಿ ಬರ್ತಾನೆ ಅನ್ನೋದನ್ನು ನೋಡ್ರಿ. ರಮೇಶ್ ಎಲ್ಲಿ ಬರ್ತಾನೆ ಅಂದರೆ ಫಸ್ಟ್ ನಂಬರ್ ಇದು ರಮೇಶ್ ಕರೆಕ್ಟಾ. ಸೊ ಇಂಟು ಇಲ್ಲಿ 5 ಡಿವೈಡೆಡ್ ಬೈ 37,500 ಯಾಕೆ ಮಾಡ್ತಾ ಇದ್ದೀನಿ, ಬಿಕಾಸ್ ಇದು ಗುಡ್ ವಿಲ್. 5 ಯಾಕೆ ತಗೋತಾ ಇದ್ದೀನಿ, ಬಿಕಾಸ್ ರಮೇಶ್ ಶೇರ್. ಈಗ ಡಿವೈಡ್ ಬೈ ಏನು ಮಾಡಬೇಕು, 5 + 3 8, 8 + 2 10. ಸೊ ಇಂಟು 5 ಡಿವೈಡ್ ಬೈ 10 ಮಾಡಬೇಕು. ಎಷ್ಟು ಬರ್ತದೆ ನೋಡಿರಿ 37,500 ಇಂಟು 5 ಡಿವೈಡೆಡ್ ಬೈ 10 ಎಷ್ಟು ಬರ್ತದೆ 18,750. 18,750 ಕರೆಕ್ಟಾ. ಈ ಗುಡ್ ವಿಲ್ ಯಾರ್ದು ರಮೇಶ್. ಸೊ ಈಗ ಈ ಒಂದು ಗುಡ್ ವಿಲ್ ರಮೇಶನ ಗುಡ್ ವಿಲ್ ಯಾರು ಕೊಡಬೇಕು, ರಮೇಶನ ಗುಡ್ ವಿಲ್ ಯಾರು ಕೊಡಬೇಕಪ್ಪ ಅಂದರೆ ಉಳಿದಂಥ ಪಾರ್ಟ್ನರ್ಸ್ ಯಾರ್ಯಾರು ಉಳಿದರಲ್ಲಿ ಪ್ರಕಾಶ್ ಮತ್ತು ಸುರೇಶ್. ಸೊ ಪ್ರಕಾಶ್ ಮತ್ತು ಸುರೇಶ್ ಆ ಗುಡ್ ವಿಲ್ಲನ್ನು ಕೊಡಬೇಕು. ಯಾವ ರೇಷಿಯೋ ಮೇಲೆ ಕೊಡಬೇಕು ಸರ್, ಪ್ರಕಾಶ್ ಎಷ್ಟು ಕೊಡಬೇಕು ರೀ, ಸುರೇಶ್ ಎಷ್ಟು ಕೊಡಬೇಕು, ಯಾವ ರೇಷಿಯೋ ಮೇಲೆ ಕೊಡಬೇಕಂದ್ರೆ ಗೇನ್ ರೇಷಿಯೋ ಮೇಲೆ ಕೊಡಬೇಕು. ಯಾವ ರೇಷಿಯೋ ಮೇಲೆ ಕೊಡಬೇಕು, ಅವರಿಬ್ಬರು ಗೇನ್ ರೇಷಿಯೋ ಮೇಲೆ ಕೊಡಬೇಕು. ಸೊ ಈಗ ಗೇನ್ ರೇಷಿಯೋ ನಮ್ಗೆ ಪ್ರಾಬ್ಲಮ್ನಲ್ಲಿ ಕೊಟ್ಟಿಲ್ಲ ಕರೆಕ್ಟಾ.
ಗೇನ್ ರೇಷಿಯೋ ಫಾರ್ಮುಲಾ ಏನಿದೆ, ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ, ಕರೆಕ್ಟಾ? ಸೊ ನಮ್ಗೆ ಓಲ್ಡ್ ರೇಷಿಯೋ ಅಷ್ಟೇ ಇದೆ, ನ್ಯೂ ರೇಷಿಯೋ ಕೊಟ್ಟಿಲ್ಲ. ಸೊ ನಾವು ಏನು ಮಾಡಬೇಕಂದ್ರೆ ಗೇನ್ ರೇಷಿಯೋ ಕೊಟ್ಟಿಲ್ಲ ಅಂದಾಗ ಓಲ್ಡ್ ರೇಷಿಯೋ ಇಟ್ ಸೆಲ್ಫ್ ಈಸ್ ಯುವರ್ ಗೇನ್ ರೇಷಿಯೋ. ಓಲ್ಡ್ ರೇಷಿಯೋನ ನಾವು ಏನು ಮಾಡಬೇಕು, ಗೇನ್ ರೇಷಿಯೋನಾಗಿ ಮಾಡ್ಕೋಬೇಕು. ಈಗ ಓಲ್ಡ್ ರೇಷಿಯೋ ಎಷ್ಟೈತಿ, 5:3:2, ಕರೆಕ್ಟ್? ಇದ್ರೊಳಗೆ ಈಗ ಏನು ಮಾಡಬೇಕಂದ್ರೆ ಇದ್ರೊಳಗೆ ರಮೇಶ್ ಯಾರು 5. ಸೊ ಏನು ಮಾಡಿರಿ, ಸಿಂಪಲ್ ಈ 5ಅನ್ನು ಕ್ಯಾನ್ಸಲ್ ಮಾಡಿಬಿಡ್ರಿ, ಈ 5ಅನ್ನು ಕ್ಯಾನ್ಸಲ್ ಮಾಡ್ಕೊರಿ. ಸೊ ಉಳಿದಷ್ಟು ಈಗ, ಸೊ ದೇರ್ ಫೋರ್ ಯುವರ್ ಗೇನ್ ರೇಷಿಯೋ ವಿಲ್ ಬಿ 3:2. 3:2 ತಿಳಿತಾ? ಗೇನ್ ರೇಷಿಯೋ ಎಷ್ಟಾಗ್ತದೆ, 3:2. ಸೊ ಈ ರೇಷಿಯೋ ಮೇಲೆ ಈ 18,750 ರೂಪಾಯಿಯನ್ನು ಪ್ರಕಾಶ್ ಮತ್ತು ಸುರೇಶ್ ಇಬ್ಬರು ಕೊಡಬೇಕು. ಸೊ ಎಷ್ಟೆಷ್ಟು ಕೊಡಬೇಕು ನೋಡಿರಿ. ಪ್ರಕಾಶ್ ಎಷ್ಟು ಕೊಡಬೇಕಾಗ್ತದೆ, ಪ್ರಕಾಶ್ 18,750 ಒಳಗಡೆ ಅವನ ಶೇರ್ ಎಷ್ಟು, 3/5. ಆಮೇಲೆ ಸುರೇಶ್ 18,750 ಒಳಗಡೆ ಅವನ ಶೇರ್ ಎಷ್ಟು, 2/5. ಸೊ ಪ್ರಕಾಶ್ ಎಷ್ಟು ಕೊಡಬೇಕು, 18,750 into 3/5 11,250 ಆಗ್ತದೆ. ಆಮೇಲೆ ಇದು 7,500 ಆಗ್ತದೆ, ತಿಳಿತಾ? 7,500. ಸೊ 11,250 ಪ್ರಕಾಶ್ ಕೊಡಬೇಕು, 7,500 ಸುರೇಶ್ ಕೊಡಬೇಕು. ಇದನ್ನು ಯಾವ ಸೈಡ್ ರೆಕಾರ್ಡ್ ಮಾಡ್ತೀವಿ, ಕ್ರೆಡಿಟ್ ಸೈಡ್ ಬೈ ಪ್ರಕಾಶ್ ಕ್ಯಾಪಿಟಲ್ ಅಕೌಂಟ್ ಬೈ ಸುರೇಶ್ ಕ್ಯಾಪಿಟಲ್ ಅಕೌಂಟ್ ಅಂತ ರೆಕಾರ್ಡ್ ಮಾಡಬೇಕು, ತಿಳಿತಾ? ಸೊ ಈಗ ಏನು ಮಾಡೋಣ ಎಕ್ಸಿಕ್ಯೂಟಿವ್ಸ್ ಅಕೌಂಟನ್ನು ಬಿಡಿಸೋಣ. ಇಲ್ಲಿ ತನಕ ನೀವು ವರ್ಕಿಂಗ್ ನೋಟ್ಸ್ ಮಾಡ್ಕೋಬೇಕು, ಆಮೇಲೆ ಎಕ್ಸಿಕ್ಯೂಟಿವ್ಸ್ ಅಕೌಂಟನ್ನು ಸ್ಟಾರ್ಟ್ ಮಾಡ್ತೀನಿ. ಸೊ ಕಾಲಮ್ಸನ್ನು ಹಾಕಿರಿ. ನಿಮ್ಮ ಒಂದು ನೋಟ್ಬುಕ್ನಲ್ಲಿ ಏನು ಮಾಡಬೇಕು, ನೀವೀಗ ಕಾಲಮನ್ನು ಹಾಕಬೇಕು. ವರ್ಕಿಂಗ್ ನೋಟ್ಸ್ ಇಲ್ಲೇ ಮುಗಿತದ. ಎಕ್ಸಿಕ್ಯೂಟಿವ್ಸ್ ಅಥವಾ ಮೇಲೆ ಹೆಡ್ಡಿಂಗ್ ಹಾಕಿ ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತ ಹೆಡ್ಡಿಂಗ್ ಹಾಕೋರಿ. ಇಲ್ಲಿ ಹೆಡ್ಡಿಂಗ್ ಬರಿತೀನಿ ನಾನು, ಎಕ್ಸಿಕ್ಯೂಟಿವ್ಸ್ ಅಕೌಂಟ್. ಇದು ಯಾರ ಎಕ್ಸಿಕ್ಯೂಟಿವ್ಸ್ ಅಕೌಂಟ್, ರಮೇಶ್ ಎಕ್ಸಿಕ್ಯೂಟಿವ್ ಅಕೌಂಟ್. ಪ್ರಿಪೇರ್ ಏನಂತ ಕೊಟ್ಟಾರೆ ಇಲ್ಲಿ, ರಮೇಶ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡಿರಿ ಅಂತ ಕೊಟ್ಟಾರೆ. ಎಕ್ಸಿಕ್ಯೂಟಿವ್ಸ್ ಅಕೌಂಟ್ ಅಂತ ಹಾಕಬೇಡ್ರಿ, ಯಾಕಂದರೆ ಪ್ರಿಪೇರ್ ಏನಂತ ಕೊಟ್ಟಾರೆ ಅವರು, ರಮೇಶ್ ಕ್ಯಾಪಿಟಲ್ ಅಕೌಂಟ್. ಸೊ ಫಸ್ಟ್ ಇದೇನು ಮಾಡಿರಿ, ರಮೇಶ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೆಡಿಂಗ್ ಹಾಕೋರಿ. ರಮೇಶಸ್ ಕ್ಯಾಪಿಟಲ್ ಅಕೌಂಟ್. ಸೊ ರಮೇಶಸ್ ಕ್ಯಾಪಿಟಲ್ ಅಕೌಂಟ್ ಕಾಲಮನ್ನು ಹಾಕೋರಿ. ಇದು ಡೆಬಿಟ್, ಇದು ಕ್ರೆಡಿಟ್. ನೀವು ಇಲ್ಲಿ ಪರ್ಟಿಕ್ಯುಲರ್ಸ್ ಅಮೌಂಟ್ ಎಲ್ಲ ಬರೀರಿ, ನಾನು ಬರೆಯೋದಿಲ್ಲ ಯಾಕಂದರೆ ಇದು ಸ್ಪೇಸ್ ಕಡಿಮೆ ಬೀಳ್ತದೆ. ಓಕೆ, ಸೊ ಕ್ಯಾಪಿಟಲ್ ಅಕೌಂಟ್ ಅಥವಾ ಎಕ್ಸಿಕ್ಯೂಟಿವ್ಸ್ ಅಕೌಂಟ್ ನಾವು ಬಿಡಿಸಬೇಕಾದ್ರೆ ಫಸ್ಟ್ ಏನನ್ನ ತೊಗೋಬೇಕಾಗ್ತದೆ, ಕಂಪಲ್ಸರಿ ನೀವು ಕ್ಯಾಪಿಟಲನ್ನು ಕೊಡಲೇಬೇಕು. ಕಂಪಲ್ಸರಿ ಏನು ಮಾಡಬೇಕು, ಕ್ಯಾಪಿಟಲನ್ನು ಕೊಡಲೇಬೇಕಾಗ್ತದೆ. ಸೊ ಕ್ಯಾಪಿಟಲ್ ಯಾವ ಸೈಡ್ ತೊಗೋಬೇಕು ನಾನು, ಅವನ ಕ್ಯಾಪಿಟಲ್ ರಮೇಶಿಗೆ ಬರುವಂಥ ಕ್ಯಾಪಿಟಲ್ ಅವನಿಗೆ ಕೊಡಬೇಕು ನಾವು, ಅವ್ನಿಗೇನಾಗ್ತದೆ ಇನ್ಕಮ್. ಸೊ ಅದನ್ನು ಯಾವ ಸೈಡ್ ತೊಗೋಬೇಕು, ಕ್ರೆಡಿಟ್ ಸೈಡ್. ಬಟ್ ಇಲ್ಲಿ ಏನಂತ ಬರಿತೀನಿ, ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್, ಯಾಕಂದ್ರೆ ಕ್ಯಾಪಿಟಲ್ ಅದ. ಸೊ ಏನು ಮಾಡಬೇಕು, ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರೀಬೇಕು. ಎಷ್ಟು, ಅವನ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಥವಾ ಅವನ ಕ್ಯಾಪಿಟಲ್ ಎಲ್ಲಿ ಸಿಗ್ತದೆ ನಮ್ಗೆ, ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ದಾಗ ನೋಡಿರಿ. ಕ್ಯಾಪಿಟಲ್ಸ್ ರಮೇಶ್, ಪ್ರಕಾಶ್, ಸುರೇಶ್ ಅಂತ ಕೊಟ್ಟಾರೆ, ಕರೆಕ್ಟಾ? ಅಲ್ಲಿ ನೋಡಿರಿ ರಮೇಶ್ ಎಷ್ಟದ, 30,000. ಸೊ ಎಷ್ಟಾಗ್ತದೆ ಇದು, 30,000, ಕರೆಕ್ಟ್? ಸೊ ನೆಕ್ಸ್ಟ್ ಈಗ ಏನು ಮಾಡಿರಿ, ಅಡ್ಜಸ್ಟ್ಮೆಂಟ್ಸ್ ನೋಡ್ಕೊತ ಹೋಗ್ರಿ. ಈಗೇನು ಮಾಡಿರಿ, ಅಡ್ಜಸ್ಟ್ಮೆಂಟ್ಸ್ ಇವು ಫಸ್ಟ್ ಈ ಎಂಟ್ರಿನ ರೆಕಾರ್ಡ್ ಮಾಡ್ಕೊರಿ, ಆಮೇಲೆ ಅಡ್ಜಸ್ಟ್ಮೆಂಟ್ಸನ್ನು ನೋಡ್ಕೊತ ಹೋಗ್ಬೇಕು. ಸೊ ಅಡ್ಜಸ್ಟ್ಮೆಂಟ್ ನಂಬರ್ ಎದಾಗ ಏನಿದೆ, ಗುಡ್ವಿಲ್ ಐತೆ, ಅಂದ್ರೆ ಗುಡ್ವಿಲನ್ನು ಕೊಡಬೇಕು. ಸೊ ಈಗ ನಾವು ವರ್ಕಿಂಗ್ ನೋಟ್ಸ್ ಮಾಡೇವೆ ನೋಡಿರಿ, ವರ್ಕಿಂಗ್ ನೋಟ್ 1, 2, 3 ಮಾಡ್ಯಾವಲ್ಲಿ. ಸೊ ವರ್ಕಿಂಗ್ ನೋಟ್ ನಂಬರ್ 4 ನೋಡಿರಿ, ಆ ಒಂದು ನೋಟ್ಸ್ನಲ್ಲಿ ಏನು ಅಮೌಂಟ್ ಮಾಡ್ಯಾವಲ್ಲ ಆ ಅಮೌಂಟನ್ನು ನಾವು ಇಲ್ಲಿ ತೊಗೋಬೇಕು. ಯಾಕಂದರೆ 18,750 ಏನು ಗುಡ್ವಿಲ್ ಅದಲ್ಲ, ಅದು ಯಾರು ಕೊಡಬೇಕು, ಪ್ರಕಾಶ್ ಮತ್ತು ಸುರೇಶ್ ಅನ್ನೋ ಇಬ್ಬರು ವ್ಯಕ್ತಿಗಳು ರಮೇಶ್ಗೆ ಕೊಡಬೇಕು, ಕರೆಕ್ಟಾ? ಸೊ ಇಲ್ಲಿ ಏನು ಮಾಡಿರಿ, ಬಾಯ್ ಯಾರ್ಯಾರು ಕೊಡಬೇಕು, ಪ್ರಕಾಶ್. ಸೊ ಬಾಯ್ ಪ್ರಕಾಶಸ್ ಕ್ಯಾಪಿಟಲ್ ಅಕೌಂಟ್, ಮತ್ತೊಂದು ಕಡೆ ಬಾಯ್ ಸುರೇಶಸ್ ಕ್ಯಾಪಿಟಲ್ ಅಕೌಂಟ್, ಪ್ರಕಾಶಸ್ ಕ್ಯಾಪಿಟಲ್ ಅಕೌಂಟ್, ಮತ್ತೊಂದು ಬಾಯ್ ಸುರೇಶಸ್ ಕ್ಯಾಪಿಟಲ್ ಅಕೌಂಟ್. ಸೊ ಅವರಿಬ್ಬರು ಎಷ್ಟೆಷ್ಟು ಕೊಡಬೇಕು ನೋಡಿರಿ. ಪ್ರಕಾಶ್ ಎಷ್ಟು ಕೊಡಬೇಕು, 11,250. ಆಮೇಲೆ ಸುರೇಶ್ ಎಷ್ಟು ಕೊಡಬೇಕು, 7,500. ಹೇಳ್ತಾ? ಸೊ ಇಲ್ಲಿ ತನಕ ಕ್ಲಿಯರ್. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಎ ಮುಗಿಸಿದ್ವಿ ನಾವು. ಈಗ ಅಡ್ಜಸ್ಟ್ಮೆಂಟ್ ಬಿ ನೋಡ್ರಿ, ಶೇರ್ ಇನ್ ಪ್ರಾಫಿಟ್ ಫ್ರಮ್ ದಿ ಡೇಟ್ ಆಫ್ ಲಾಸ್ಟ್ ಬ್ಯಾಲೆನ್ಸ್ ಶೀಟ್ ಟಿಲ್ ಟು ದಿ ಡೇಟ್ ಆಫ್ ಡೆತ್. ಶೇರ್ ಇನ್ ದಿ ಪ್ರಾಫಿಟ್ ಅಂದರೆ ರಮೇಶಿಗೆ ಬರುವಂಥ ಪ್ರಾಫಿಟನ್ನು ಕೊಡಬೇಕು. ರಮೇಶಿಗೆ ಬರುವಂಥ ಪ್ರಾಫಿಟ್
ಅಂದ್ರೆ ಪ್ರಾಫಿಟ್ ಅಂತ ಕೊಟ್ಟರೆ ಅಂದ್ರೆ ಯಾವ ಅಕೌಂಟ್ ಹೋಗ್ಬೇಕು ನಾವಿಲ್ಲಿ P&L ಸಸ್ಪೆನ್ಸ್ ಅಕೌಂಟ್. ಯಾವುದು P&L ಸಸ್ಪೆನ್ಸ್ ಅಕೌಂಟ್. ಸೊ ಬೈ P&L ಸಸ್ಪೆನ್ಸ್ ಅಕೌಂಟ್. ಸೊ ಬೈ P&L ಸಸ್ಪೆನ್ಸ್ ಅಕೌಂಟ್ ಬ್ರ್ಯಾಕೆಟ್ದಾಗ ನೋಡ್ರಿ ಪ್ರಾಫಿಟ್ ಯಾವ ಬೇಸನ್ನು ಕೊಟ್ಟಿರ್ತಾರೆ ಅವರು, ಪ್ರಾಫಿಟ್ ಯಾವುದು ಹೋಗ್ಬೇಕು ನೀವು ಅಂತ. ಶೇರ್ ಅಡ್ಜಸ್ಟ್ಮೆಂಟ್ ಬಿ ನೋಡ್ರಿ, ಶೇರ್ ಇನ್ ದಿ ಪ್ರಾಫಿಟ್ ಫ್ರಮ್ ದಿ ಡೇಟ್ ಆಫ್ ಲಾಸ್ಟ್ ಬ್ಯಾಲೆನ್ಸ್ ಶೀಟ್ till to the date of death to be calculated on the basis of last year's profit. On the basis of last year's profit. So last year profit ಎಲ್ಲಿರ್ತದೆ, ಈ ಯಾವ ಇಯರ್ 16-17 ಕರೆಕ್ಟಾ. ಸೊ 16-17 ಲಾಸ್ಟ್ ಇಯರ್ ಏನದಲ್ಲ ಆ ಒಂದು ಪ್ರಾಫಿಟನ್ನು ನೀವು ನೋಡ್ಕೋಬೇಕು. ಸೊ ಲಾಸ್ಟ್ ಇಯರ್ ಪ್ರಾಫಿಟ್ ಎಷ್ಟದ ಸರ್, ಈಗ ಅದನ್ನ ಎಲ್ಲಿ ಕೊಟ್ಟಿರ್ತಾರೆ ರೀ, ಅಡ್ಜಸ್ಟ್ಮೆಂಟ್ ಎ ನೋಡ್ರಿ, ಅಡ್ಜಸ್ಟ್ಮೆಂಟ್ ಎ ಲಾಸ್ಟ್ ಲೈನ್ ನೋಡ್ರಿ 2016-17 15,000 ಐತಿ ಕರೆಕ್ಟಾ. ಸೊ ಆ 15,000 ನೀವು ಇಲ್ಲಿ ತಗೋಬೇಕು. ಸೊ ಇಲ್ಲಿ ಏನು ಮಾಡ್ತೀನಿ ನಾನು 15,000 ಅಂತ ಬರಿತೀನಿ. 15,000 ಇದು ಯಾರ ಸಂಬಂಧ ಬರ್ತದೆ, ಇಡೀ ಸಂಸ್ಥೆಗೆ. ಬಟ್ ನಮಗೇನು ಬೇಕು, ಕೇವಲ ರಮೇಶ್ಗೆ ಬರುವಂಥ ಶೇರ್ ಮಾತ್ರ ಬೇಕು. ಸೊ ರಮೇಶನ ಶೇರ್ ಎಷ್ಟಿದೆ 5/10. ಈ 5/10 ಯಾವ ರೀತಿ ಬಂತು, 5:3:2 ಓಲ್ಡ್ ರೇಷಿಯೋ ಇದೆ ಕರೆಕ್ಟಾ. ಸೊ ಅದಕ್ಕೆ 5/10. ಮುಂದೆ ಏನು ಮಾಡಬೇಕು, ಮತ್ತೊಂದು ಇಂಪಾರ್ಟೆಂಟ್ ಮಾಡಬೇಕಿಲ್ಲಿ ಮಂತ್ಸ್ ಬರಿಬೇಕು. ಏನು ಮಂತ್ಸ್ ಬರಿಬೇಕು. ಎಷ್ಟು ಮಂತ್ಸ್ ಈ ಬ್ಯಾಲೆನ್ಸ್ ಶೀಟ್ ಮುಗಿದ ನಂತರ ಎಷ್ಟು ಮಂತ್ಸ್ ಎಕ್ಸ್ಟ್ರಾ ಬದುಕಿದಾನ ಚೆಕ್ ಮಾಡ್ಕೊರಿ. ಸೊ ಬ್ಯಾಲೆನ್ಸ್ ಶೀಟ್ ನಮ್ದು ಯಾವಾಗ ಮುಗಿತದ, ಮಾರ್ಚಿಗೆ ಮುಗಿತದ. ಸೊ ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮಾಡಿರಿ, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಎಷ್ಟು ಮಂತ್ಸ್ ಆಯಿತು, 6 ಮಂತ್ಸ್. ಸೊ ಇಲ್ಲಿ ಇಂಟು 6 ಡಿವೈಡೆಡ್ ಬೈ 12. ಸೊ ಎಷ್ಟಾಗ್ತದೆ ಕ್ಯಾಲ್ಕುಲೇಟ್ ಮಾಡಿ ನೋಡಿರಿ, 15,000 ಇಂಟು 5/10 ಇಂಟು 6/12 ಎಷ್ಟಾಗ್ತದೆ 3,750. 3,750 ತಿಳಿತಾ. ಇಲ್ಲಿ ತನಕ ಕ್ಲಿಯರ್ ಎವ್ರಿಬಡಿ. ನೆಕ್ಸ್ಟ್ ಸೊ ಅಡ್ಜಸ್ಟ್ಮೆಂಟ್ ಬಿ ಆಯಿತು. ಅಡ್ಜಸ್ಟ್ಮೆಂಟ್ ಸಿ ನೋಡಿರಿ, ಇಂಟರೆಸ್ಟ್ ಆನ್ ಕ್ಯಾಪಿಟಲ್. ರಮೇಶ್ಗೆ ನಾವೇನು ಕೊಡಬೇಕಂದ್ರೆ ತಾನು ಹೂಡಿದಂಥ ಬಂಡವಾಳದ ಮೇಲೆ ಇಂಟ್ರೆಸ್ಟನ್ನು ಕೊಡಬೇಕು. ಸೊ ಬೈ interest on capital, by interest on capital account. ಸೊ ಅವನ ಕ್ಯಾಪಿಟಲ್ ಎಷ್ಟೈತೆ ನೋಡ್ರಿ, ರಮೇಶನ ಕ್ಯಾಪಿಟಲ್ ಎಷ್ಟೈತಿ 30,000. ನಿಮ್ಮ ಕ್ವಶನಲ್ಲಿ ಕೊಟ್ಟಿರ್ತಾರೆ, ನಿಮ್ಮ ಬ್ಯಾಲೆನ್ಸ್ ಶೀಟ್ಲ ಕೊಟ್ಟರು, ನಾವಿಲ್ಲಿ ತೊಗೊಂಡೆ ನೋಡ್ರಿ ಅದು ಕ್ಯಾಪಿಟಲ್. ಸೊ ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಕೂಡ ಕೊಟ್ಟಿದ್ದಾರೆ ರಮೇಶನ ಕ್ಯಾಪಿಟಲ್ ಎಷ್ಟದ 30,000. ಸೊ ಇಂಟ್ರೆಸ್ಟ್ ಎಷ್ಟು ಕೊಡ್ರಿ ಅಂತ ಹೇಳ್ತಾರೆ ಅವರು 12%. ಸೊ ಇಂಟು 12 ಡಿವೈಡೆಡ್ ಬೈ 100 ಇಂಟು 12 ಡಿವೈಡ್ ಬೈ 100 ಇಂಟು ಮತ್ತೆ ಯಾಕೆ ಇಂಟು ಬರಿತಾ ಇದ್ದೀನಿ, ಮಂತ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಯಾಕಂದ್ರೆ ಮತ್ತೆ ಎಕ್ಸ್ಟ್ರಾ 6 ತಿಂಗಳು ನಿಮ್ಮ ಒಂದು ಸಂಸ್ಥೆಯಲ್ಲಿ ಬದುಕಿದಾನು. ಸೊ 6 ತಿಂಗಳು ಕೂಡ ನೀವು ಅವನ ಬಂಡವಾಳವನ್ನು ಉಪಯೋಗಿಸಿಕೊಂಡಿದ್ದೀರಿ ಕರೆಕ್ಟಾ. ಸೊ ಆ ಬಂಡವಾಳದ ಮೇಲೆ ಕೂಡ ನೀವು ಬಡ್ಡಿಯನ್ನು ಕೊಡಬೇಕು. ಸೊ ಇಂಟು 6 ಡಿವೈಡೆಡ್ ಬೈ 12. 6 ಡಿವೈಡ್ ಬೈ 12 ಯಾಕೆ, ಬಿಕಾಸ್ 6 ಮಂತ್ಸ್ ಎಕ್ಸ್ಟ್ರಾ ಅವನು ಅಲ್ಲಿ ಬದುಕಿರ್ತಾನೆ ಕರೆಕ್ಟಾ. ಸೊ ಎಷ್ಟಾಗ್ತದೆ ನೋಡಿರಿ, 30,000 ಇಂಟು 12 ಡಿವೈಡ್ ಬೈ 100 ಇಂಟು 6 ಡಿವೈಡ್ ಬೈ 12 ಎಷ್ಟಾಗ್ತದೆ 1,800. 1,800. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಸಿ ಆಯಿತಾ. ಅಡ್ಜಸ್ಟ್ಮೆಂಟ್ ಡಿ ನೋಡ್ರಿ, ಶೇರ್ ಇನ್ ದಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಬ್ಯಾಲೆನ್ಸ್. ಅವನ ಒಂದು ಶೇರ್ ಕೊಡಬೇಕು ನಾವು ಎಲ್ಲಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ದಲ್ಲಿ ಏನು ನಾವು ರಿವ್ಯಾಲ್ಯೂಯೇಷನ್ ಮಾಡಿರ್ತೀವಲ್ಲ ರಿಟೈರ್ಮೆಂಟ್ ಆದಾಗ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ನಾವು ಮಾಡಿದ್ದೀವಿ, ಅಲ್ಲಿ ಏನಾಗ್ತದೆ ಅಂದ್ರೆ ಒಂದು ಬ್ಯಾಲೆನ್ಸ್ ಬಂದದ ಎಷ್ಟು 5,000 ಅಂತ. ಹೀಸ್ ಶೇರ್ ₹5,000. ಕ್ರೆಡಿಟ್ ಬ್ಯಾಲೆನ್ಸ್ ಅಂತ ಕೊಟ್ಟಿದ್ದಾರೆ, ಬ್ರ್ಯಾಕೆಟಲ್ಲಿ ಏನು ಕೊಟ್ಟಿದ್ದಾರೆ, ಕ್ರೆಡಿಟ್ ಬ್ಯಾಲೆನ್ಸ್ ಅಂತ ಕೊಟ್ಟಿದ್ದಾರೆ, CR ಅಂತ ಕೊಟ್ಟಿದ್ದಾರೆ ನೋಡ್ರಿ ಕರೆಕ್ಟಾ. ಸೊ ಕ್ರೆಡಿಟ್ ಬ್ಯಾಲೆನ್ಸ್ ಅಂದರೆ ಅದೇನು, ಪ್ರಾಫಿಟ್ ಅಂತ. ಕ್ರೆಡಿಟ್ ಬ್ಯಾಲೆನ್ಸ್ ಅಂದರೆ ಏನು, ಪ್ರಾಫಿಟ್. ಆಫ್ಲೈನ್ ಕ್ಲಾಸ್ನಲ್ಲಿ ಇದ್ರ ಬಗ್ಗೆ ಹೇಳಿದ್ದೀನಿ. CR ಅಂತ ಕೊಟ್ಟಾಗ ಅದನ್ನ ಪ್ರಾಫಿಟ್ ಅಂತ ಮಾಡ್ಕೊರಿ, DR ಅಂತ ಕೊಟ್ಟಾಗ ಅದನ್ನು ಲಾಸ್ ಅಂತ ಮಾಡ್ಕೋಬೇಕು ನೀವು. ಈಗ ಯಾಕೆ ನೋಡಿ, ಫಾರ್ ಎಕ್ಸಾಂಪಲ್ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಹಣ ಜಮಾ ಆದಾಗ, ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ನಲ್ಲಿ ಮನಿ ಯಾವಾಗ ಡೆಪಾಸಿಟ್ ಮಾಡ್ತಾರಲ್ಲ ನೀವು, ಆವಾಗ ನಿಮ್ಗೆ ಒಂದು ಮೆಸೇಜ್ ಬರ್ತದೆ, ಯುವರ್ ಬ್ಯಾಂಕ್ ಅಕೌಂಟ್ ಈಸ್ ಕ್ರೆಡಿಟೆಡ್ ವಿತ್ ಅಂತ. ಅಂದರೆ ಏನು, ಅಮೌಂಟ್ ಬಂದೈತಿ ಅಂತ ಕರೆಕ್ಟಾ. ಅಮೌಂಟ್ ಹೊರಗೆ ಹೋದಾಗ ಡೆಬಿಟ್ ಆಗ್ತದೆ ಕರೆಕ್ಟ್. ಸೊ ಅದನ್ನು ನೀವು ಲಾಜಿಕಲ್ಲಿ ಇಟ್ಕೊರಿ. ಕ್ರೆಡಿಟ್ ಬ್ಯಾಲೆನ್ಸ್ ಕೊಟ್ಟರೆ ಕ್ರೆಡಿಟ್ ಬ್ಯಾಲೆನ್ಸ್ ಅಂದ್ರೆ ಏನು, ಅವಂಗೆ ಅದು ಅಮೌಂಟ್ ಬಂದೈತಿ ಅಂತ, ಅವಂಗೆ ಅದು ಪ್ರಾಫಿಟ್ ಆಗೈತಿ ಅಂತ. ಸೊ ಅವ್ಗೆ ಪ್ರಾಫಿಟ್ ಆದಾದ್ರೆ ಯಾವ ಸೈಡ್ ಹೋಗ್ಬೇಕು, ಅದನ್ನು ಡೆಬಿಟ್ ಸೈಡು ಕ್ರೆಡಿಟ್ ಸೈಡು. ಪ್ರಾಫಿಟ್ಸ್ ಆದಾಗ ಯಾವಾಗಲೂ ಯಾವ ಸೈಡ್ ಹೋಗ್ಬೇಕು ನಾವು, ಕ್ರೆಡಿಟ್ ಸೈಡ್ ಹೋಗ್ಬೇಕು. ಸೊ ಇಲ್ಲಿ ಏನು ಬರಿತೀನಿ, ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್, ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಎಷ್ಟದ 5,000. ಈ 5,000 ನಾವು ಇಂಟು ಏನೂ ಮಾಡೋಂಗಿಲ್ಲ, ಬಿಕಾಸ್ ಆ 5,000 ಕೇವಲ ರಮೇಶ್ಗೆ ಮಾತ್ರ ಸೀಮಿತ. ಅಲ್ಲಿ ಕೊಟ್ಟರೆ ಡೈರೆಕ್ಟಾಗಿ ಹೀಸ್ ಶೇರ್ ಅಂತ ಕೊಟ್ಟಾರೆ ಕರೆಕ್ಟಾ. ಸೊ ಹೀಸ್ ಶೇರ್ ಎಷ್ಟದ 5,000. ಸೊ ಆ 5,000 ಅಮೌಂಟನ್ನು ಡೈರೆಕ್ಟಾಗಿ ತಗೋರಿ.
ತಿಳಿತಾ? ಸೊ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಮುಗೀತು, ಕರೆಕ್ಟ್. ಸೊ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಮುಗಿದಾಗ ಒಂದು ಸಲ ನೀವೇನು ಮಾಡಬೇಕಂದ್ರೆ ಬ್ಯಾಲೆನ್ಸ್ ಶೀಟನ್ನು ಚೆಕ್ ಮಾಡಿರಿ. ಬ್ಯಾಲೆನ್ಸ್ ಶೀಟ್ ಕಡೆ ಲ್ಯಾಬಿಲಿಟಿ ಸೈಡ್ದಾಗ ರಿಸರ್ವ್ ಫಂಡ್ ಅನ್ನೋ ಒಂದು ಐಟಮ್ ಕೊಟ್ಟಾರೆ ನೋಡಿರಿ, ರಿಸರ್ವ್ ಫಂಡ್. ಸೊ ಆ ರಿಸರ್ವ್ ಫಂಡನ್ನು ಕೂಡ ನಾವು ರಮೇಶಿಗೆ ಕೊಡಬೇಕು. ನಿಮ್ಮ ಒಂದು ಅಡ್ಜಸ್ಟ್ಮೆಂಟ್ಸ್ನಲ್ಲಿ ಕ್ಯಾಪಿಟಲ್ ಮತ್ತು ರಿಸರ್ವ್ ಫಂಡ್ ಬಗ್ಗೆ ಏನೂ ಮೆನ್ಷನ್ ಮಾಡಿಲ್ಲ, ರಮೇಶಿಗೆ ಅದನ್ನು ಕೊಡ್ರಿಪ್ಪ ಅಂತಂದು ಮೆನ್ಷನ್ ಮಾಡಿಲ್ಲ ಅಂದಾಗೂ ಕೂಡ ನಾವೇನು ಮಾಡಬೇಕು, ಕ್ಯಾಪಿಟಲ್ನ ಕಂಪಲ್ಸರಿ ತೊಗೋಬೇಕು. ಇಲ್ಲಿ ತೊಗೊಂಡೇವೆ ನೋಡಿರಿ ಬ್ಯಾಲೆನ್ಸ್ ಬ್ರಾಟ್ ಡೌನ್, ಇದನ್ನು ಕೊಡ್ರಿ ಅಂತ ಅವ್ರು ಹೇಳಿಲ್ಲ, ಬಟ್ ನಾವು ತೊಗೊಂಡೇವಿ. ರಿಸರ್ವ್ ಫಂಡ್ ಕೂಡ ಅವರು ಕೊಡ್ರಿ ಅಂತ ಹೇಳಿಲ್ಲ ಅಂದರೂ ಕೂಡ ನಾವು ತೊಗೋಬೇಕು. ಸೊ ಬೈ ರಿಸರ್ವ್ ಫಂಡ್, ಬೈ ರಿಸರ್ವ್ ಫಂಡ್. ರಿಸರ್ವ್ ಫಂಡ್ ಎಷ್ಟದ ಅಲ್ಲಿ 6000. ಈ 6000 ಯಾರಿಗೆ ಸಂಬಂಧ ಬರ್ತದೆ? ಎಲ್ಲರಿಗೂ ಸಂಬಂಧ ಬರ್ತದೆ. ಸೊ ನಮಗೇನು ಬೇಕು? ಕೇವಲ ರಮೇಶನ ಶೇರ್ ಮಾತ್ರ ಬೇಕು. ಸೊ 5/10 ಎಷ್ಟಾಗ್ತದೆ ನೋಡಿರಿ, 6000 ಇಂಟು 5/10 3000. ಎಷ್ಟು? 3000. ಈಗ ಟೋಟಲ್ ಮಾಡಿರಿ. ಆಬ್ವಿಯಸ್ಲಿ ಕ್ರೆಡಿಟ್ ಸೈಡ್ ಟೋಟಲ್ ಹೆಚ್ಚಾಗ್ತದೆ. ಎಷ್ಟಾಗ್ತದೆ ನೋಡಿರಿ ಕ್ರೆಡಿಟ್ ಸೈಡ್ ಟೋಟಲ್? 62,300. 62,300. 62,300. ಇಲ್ಲಿ ನಾನು ಏನು ಬರಿತೀನಿ? ಟು ರಮೇಶಸ್ ಎಕ್ಸಿಕ್ಯೂಟರ್ಸ್ ಅಕೌಂಟ್. ಯಾಕಂದರೆ ಈ ಬ್ಯಾಲೆನ್ಸನ್ನು ನಾವು ಏನು ಮಾಡಬೇಕಂದ್ರೆ ರಮೇಶನ ಎಕ್ಸಿಕ್ಯೂಟರ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. 62,300 ತಿಳಿತಾ? ಸೊ ಪ್ರಿಪೇರ್ ರಮೇಶ್ ಕ್ಯಾಪಿಟಲ್ ಅಕೌಂಟ್ ಅಂತ ಕೊಟ್ಟಿದ್ರು, ನಾವು ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡಿದ್ದೀವಿ. ಬ್ಯಾಲೆನ್ಸ್ ಬ್ರಾಟ್ ಅಂತ ತೊಗೊಂಡಿನಿ 30,000. ಅಂದರೆ ಏನು? ಅವನ ಕ್ಯಾಪಿಟಲ್, ಅವನಿಗೆ ಬರುವಂಥ ಗುಡ್ವಿಲ್ ಯಾರು ಕೊಡಬೇಕು? ಪ್ರಕಾಶ್ ಮತ್ತು ಸುರೇಶ್. ಇದನ್ನು ವರ್ಕಿಂಗ್ ನೋಟ್ಸ್ನಲ್ಲಿ ನಾವು ಮಾಡಿದ್ದೀವಿ. P&L ಸಸ್ಪೆನ್ಸ್ ಅಂದರೆ ಏನು? ಅವನಿಗೆ ಬರುವಂಥ ಪ್ರಾಫಿಟ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ನಾವು 12% ಕೊಟ್ಟಿದ್ದರು. ಅವನ ಕ್ಯಾಪಿಟಲ್ ಮೇಲೆ 100% ಬಡ್ಡಿಯನ್ನು ಕೊಡ್ರಿ, ಪ್ಲಸ್ ಎಕ್ಸ್ಟ್ರಾ ಮಂತ್ಸ್. ಎಷ್ಟು ಮಂತ್ಸ್ ಅವನು ಬ್ಯಾಲೆನ್ಸ್ ಶೀಟ್ ಆದ ನಂತರ ಎಷ್ಟು ಮಂತ್ಸ್ ಬದುಕಿದಾನಲ್ಲ ಅಷ್ಟು ಮಂತ್ಸ್ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಿ ಕೊಡಬೇಕಾಗ್ತದೆ. ರಿವ್ಯಾಲ್ಯೂಯೇಷನ್ ಅಕೌಂಟ್, ಕ್ರೆಡಿಟ್ ಬ್ಯಾಲೆನ್ಸ್. ಕ್ರೆಡಿಟ್ ಬ್ಯಾಲೆನ್ಸ್ ಅಂದರೆ ಏನು? ಅದು ಪ್ರಾಫಿಟ್ ಅಂತ. ಸೊ ರಮೇಶ್ಗೆ ಅದು ಪ್ರಾಫಿಟ್ ಆಗುತ್ತೆ ಅಂದ್ರೆ ಯಾವ ಸೈಡ್ ತೊಗೋಬೇಕು? ಕ್ರೆಡಿಟ್ ಸೈಡ್. ರಿಸರ್ವ್ ಫಂಡ್, ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ನಲ್ಲಿಂದ ರಿಸರ್ವ್ ಫಂಡನ್ನು ತೊಗೋಬೇಕು. ಸೊ ತಿಳಿತಾ? ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವೇನು ಮಾಡೋಣಪ್ಪ ಅಂದರೆ ಶೇರ್ ಕ್ಯಾಪಿಟಲನ್ನು ಸ್ಟಾರ್ಟ್ ಮಾಡ್ತೀನಿ. ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್ನ 6 ಮಾರ್ಕ್ಸ್ ಪ್ರಾಬ್ಲಮ್ಸನ್ನು ಸ್ಟಾರ್ಟ್ ಮಾಡೋಣ. ಸೊ ನೋಡಿರಿ, ಇಲ್ಲಿ ತನಕ ನಾವೇನು ಮಾಡಿದ್ದೀವಿ? ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಪ್ರಾಡಕ್ಟ್ ಮೆಥಡ್ ಮೇಲೆ 6 ಮಾರ್ಕ್ಸ್ ಕ್ವಶನ್ಸನ್ನು ಮಾಡಿದ್ದೀನಿ. P&L ಅಪ್ರೋಪ್ರಿಯೇಷನ್ ಅಕೌಂಟ್ 6 ಮಾರ್ಕ್ಸ್ ಕ್ವಶನ್ಸನ್ನು ಮಾಡಿದ್ದೀವಿ. ಆಮೇಲೆ ಗೇನ್ ರೇಷಿಯೋವನ್ನು ಮಾಡಿದ್ದೀವಿ ಕೂಡ. ಆಮೇಲೆ ಈ ಒಂದು ಚಾಪ್ಟರ್ನಲ್ಲಿ ಬರುವಂಥ ಎಕ್ಸಿಕ್ಯೂಟರ್ಸ್ ಅಕೌಂಟ್ 6 ಮಾರ್ಕ್ಸು 4 ಕ್ವಶನನ್ನು ನಾವು ಮಾಡಿದ್ದೀವಿ. ಈ 4 ಕ್ವಶನ್ 100% ಬರ್ಬೋದು. ಎಕ್ಸಿಕ್ಯೂಟರ್ಸ್ ಅಕೌಂಟ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಪ್ರಾಡಕ್ಟ್ ಮೆಥಡ್, P&L ಅಪ್ರೋಪ್ರಿಯೇಷನ್, ಇವು 3 100% ಬಂದೇ ಬರ್ತಾವೆ. ಸೊ ಶೇರ್ ಕ್ಯಾಪಿಟಲ್ ಕೂಡ 100% ಶೋರ್ ಬಂದೇ ಬರ್ತದೆ. ಎಕ್ಸಾಮ್ನಲ್ಲಿ ನೀವು 6 ಮಾರ್ಕ್ಸ್ ಎಷ್ಟು ಪ್ರಾಬ್ಲಮ್ಸನ್ನು ಬಿಡಿಸಬೇಕು? 4 ಪ್ರಾಬ್ಲಮ್. ಸೊ 4 ಯಾವ್ಯಾವ ಬಿಡಿಸ್ಬೋದು ನೀವು? ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಪ್ರಾಡಕ್ಟ್ ಮೆಥಡ್, ಎಕ್ಸಿಕ್ಯೂಟರ್ಸ್ ಅಕೌಂಟ್, ಶೇರ್ ಕ್ಯಾಪಿಟಲ್. ಇವನ್ನ 4 ಆರಾಮ್ಸೆ ನೀವು ಬಿಡಿಸ್ಬೋದು. ತಿಳಿಯುತ್ತಾ? ಸೊ ಈ ಒಂದು ಹೊಸ ಮೆಥಡನ್ನು ನಾನು ಇವತ್ತಿಂದ ಅಪ್ಲೈ ಮಾಡಿದ್ದೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಅಲ್ಲಿ ಕಮೆಂಟ್ ಕೂಡ ನೀವು ಮಾಡ್ಬೋದು. ಸೊ ಎವ್ರಿಬಡಿ ಸ್ಟೇ ಹೋಮ್, ಸ್ಟೇ ಸೇಫ್. ಥ್ಯಾಂಕ್ ಯು.